ನಮಸ್ಕಾರ. ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳ ಸೃಷ್ಟಿ, ಸಾಂಪ್ರದಾಯಿಕ ಕೃಷಿಯೊಂದಿಗೆ ಆಧುನಿಕ ಆವಿಷ್ಕಾರ ಅಳವಡಿಕೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಕೋವಿಡ್-19 ಮುಂಜಾಗ್ರತೆಯೊಂದಿಗೆ ದೇಶದೆಲ್ಲೆಡೆ ಹೋಳಿ ಸಂಭ್ರಮ, ಸುರಕ್ಷಿತ ಕ್ರಮಗಳೊಂದಿಗೆ ಮನೆಯಲ್ಲೇ ಹಬ್ಬಗಳ ಆಚರಣೆಗೆ ಮುಖ್ಯಮಂತ್ರಿ ಕರೆ. ಅಮೆರಿಕ ನೇತೃತ್ವದಲ್ಲಿ ಏಪ್ರಿಲ್ 22-23ರಂದು ಹವಾಮಾನ ಕುರಿತ ಶೃಂಗಸಭೆ, ಪ್ರಧಾನಿ ಸೇರಿ ಹಲವು ಗಣ್ಯರಿಗೆ ಆಹ್ವಾನ. ಭಾರತ ಇಂಗ್ಲೆಂಡ್ ಏಕದಿನ ಕ್ರಿಕೆಟ್ ಸರಣಿ ಗೆಲುವಿಗಾಗಿ ಉಭಯ ತಂಡಗಳ ಸೆಣಸು. ವಾರ್ತೆಗಳ ವಿವರ. ಆಕಾಶವಾಣಿಯ ತಿಂಗಳ ಮನದ ಮಾತು ತಮಗೆ ಹೆಮ್ಮೆ ಹಾಗೂ ಆನಂದದ ವಿಷಯವಾಗಿದ್ದು, ಮನದ ಮಾತಿನ ಎಲ್ಲ ಶ್ರೋತೃಗಳಿಗೆ ಕೃತಜ್ಞತೆಗಳು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 75ನೇ ಕಂತಿನ ಮನದ ಮಾತಿನಲ್ಲಿಂದು ದೇಶ ಬಾಂಧವರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, 2014ರ ಅಕ್ಟೋಬರ್ 3ರಂದು ಆರಂಭಿಸಿದ ಈ ವೈಚಾರಿಕ ಸೈದ್ಧಾಂತಿಕ ಯಾತ್ರೆಯನ್ನು ನಿನ್ನೆ ಮೊನ್ನೆಯಷ್ಟೇ ಆರಂಭಿಸಿದಂತಿದೆ. ನಾವು ದೇಶದ ಮೂಲ ಮೂಲೆಯ ಜನರೊಂದಿಗೆ ಮಾತನಾಡಿ ಅವರ ಅಸಾಧಾರಣ ಕೆಲಸದ ಬಗ್ಗೆ ಅರಿಯಲು ಇದರಿಂದ ಸಾಧ್ಯವಾಗಿದೆ. 75 ಕಂತುಗಳ ಅವಧಿಯಲ್ಲಿ ಎಷ್ಟೊಂದು ವಿಷಯಗಳ ಅವಲೋಕನವಾಯಿತು ಎಂದು ಪ್ರಧಾನಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ 75ನೇ ಅಮೃತ ಮಹೋತ್ಸವ ವರ್ಷದ ಮೊದಲ ಮಾಸದಲ್ಲೇ ಮನದ ಮಾತಿನ 75ನೇ ಸರಣಿಯಲ್ಲಿ ಮಾತನಾಡುವ ಅವಕಾಶ ಲಭಿಸಿರುವುದು ಅತ್ಯಂತ ಸಂತಸದ ವಿಷಯವಾಗಿದ್ದು, ಅಮೃತ ಮಹೋತ್ಸವ ದಂಡಿ ಯಾತ್ರೆಯಿಂದ ಆರಂಭಗೊಂಡಿದ್ದು ಆಗಸ್ಟ್ 15ರ 2023ರವರೆಗೆ ನಡೆಯಲಿದೆ. ಈ ಸಂಬಂಧಿಸಿದ ಕಾರ್ಯಕ್ರಮಗಳು ದೇಶಾದ್ಯಂತ ನಿರಂತರವಾಗಿ ನಡೆಯಲಿವೆ ಎಂದು ಹೇಳಿದ್ದಾರೆ. मेरे प्यारे देशवासियों, पिछले वर्ष ये मार्च का ही महीना था. देश ने पहली बार जनता कर्फ्यू शब्द सुना था, लेकिन इस महान देश की महान प्रजा की ಕಳೆದ ವರ್ಷ ಇದೇ ಮಾರ್ಚ್ ತಿಂಗಳಲ್ಲಿ ದೇಶ ಪ್ರಥಮ ಬಾರಿಗೆ ಜನತಾ ಕರ್ಫ್ಯೂ ಎಂಬ ಶಬ್ದವನ್ನು ಕೇಳಿತು. ಆದರೆ ಜನತಾ ಕರ್ಫ್ಯೂ ಎಂಬುದು ಸಂಪೂರ್ಣ ವಿಶ್ವಕ್ಕೆ ಒಂದು ಆಶ್ಚರ್ಯವೆನಿಸಿತ್ತು. ಶಿಸ್ತಿನ ಅಭೂತಪೂರ್ವ ಉದಾಹರಣೆ ಇದಾಗಿತ್ತು. ಮುಂಬರುವ ಪೀಳಿಗೆ ಇದರ ಬಗ್ಗೆ ಖಂಡಿತ ಹೆಮ್ಮೆ ಪಡುತ್ತದೆ. ಅದೇ ರೀತಿ ಕೊರೋನಾ ಯೋಧರ ಕುರಿತು ಗೌರವ, ತಟ್ಟೆ, ಜಾಗಟೆ, ಚಪ್ಪಾಳೆ ತಟ್ಟುವುದು, ದೀಪ ಬೆಳಗುವುದು ನಡೆದವು. ಇವೆಲ್ಲವೂ ಕೊರೋನಾ ಯೋಧರ ಮನಸ್ಸಿನಲ್ಲಿ ಅಚ್ಚರಿಯ ಪರಿಣಾಮ ಉಂಟು ಮಾಡಿವೆ ಎಂದು ತಿಳಿಸಿದರು. ಭಾರತ ಇಂದು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಲಸಿಕಾ ಅಭಿಯಾನವನ್ನು ನಡೆಸುತ್ತಿದೆ. ಲಸಿಕಾ ಅಭಿಯಾನದ ಚಿತ್ರಗಳ ಬಗ್ಗೆ ಭುವನೇಶ್ವರದ ಪುಷ್ಪಾ ಶುಕ್ಲಾ ಎಂಬುವರು ಪತ್ರ ಬರೆದು ಮನೆಯ ಹಿರಿಯರಲ್ಲಿ ಲಸಿಕೆ ಕುರಿತು ಕಂಡುಬರುತ್ತಿರುವ ಉತ್ಸಾಹದ ಬಗ್ಗೆ ಮನದ ಮಾತಿನಲ್ಲಿ ಮಾತನಾಡಲಿ ಎಂದು ಕೋರಿದ್ದಾರೆ ಎಂದು ಪ್ರಧಾನಿ ವಿವರಿಸಿದರು. ऐसे ही दिल्ली में भी 107 साल के केवल कृष्ण जी ने वैक्सीन की डोज ली है. हैदराबाद में 100 साल के जय चौधरी जी ने वैक्सीन लगवाई और सभी से अपील भी है कि वैक्सीन जरूर लगवाएं. मैं आप सभी श्रोताओं के इन विचारों की सराहना करता हूं. इन सब के बीच कोरोना से लड़ाई का मंत्र भी जरूर याद रखिए. दवाई भी, कड़ाई भी. और सिर्फ मुझे बोलना ऐसा नहीं, हमें जीना भी है, बोलना भी है, बताना भी है और लोगों को भी दवाई भी, कड़ाई भी, इसके लिए प्रतिबद्ध बनाते रहना है. भारत की क्रिकेटर मिताली राज जी का नया रिकॉर्ड. मिताली जी हाल ही में अंतर्राष्ट्रीय क्रिकेट में 10,000 रन बनाने वाली पहली भारतीय महिला क्रिकेटर बनी है. उनकी इस उपलब्धि पर बहुत बहुत बधाई. वनडे इंटरनेशनल्स में 7,000 रन बनाने वाली भी वो अकेली अंतर्राष्ट्रीय महिला खिलाड़ी है. महिला क्रिकेट के क्षेत्र में उनका योगदान बहुत शानदार है. मैंने इस समिट में देश के लाइट हाउस कॉम्प्लेक्सेस के आसपास टूरिज्म फैसिलिटीज विकसित करने के बारे में बात की थी. गुरु प्रसाद जी ने तमिलनाडु के 2 लाइट हाउसों, ಚೆನ್ನೈ ಲೈಟ್ ಹೌಸ್, ಉತ್ತರ ಪ್ರದೇಶದ ಔರ್ಪುರದಲ್ಲಿ 109 ವರ್ಷದ ಹಿರಿಯ ತಾಯಿ ರಾಮ್ದುಲಯ್ಯ, ದೆಹಲಿಯ 107 ವರ್ಷದ ಕೇವಲ್ ಕೃಷ್ಣ ಲಸಿಕೆಯ ಡೋಸ್ ಪಡೆದಿದ್ದಾರೆ. ಹೈದರಾಬಾದ್ನಲ್ಲಿ 100 ವರ್ಷ ವಯೋಮಾನದ ಜೈ ಚೌಧರಿ ಲಸಿಕೆ ಹಾಕಿಸಿಕೊಂಡಿದ್ದಾರೆ ಮತ್ತು ಲಸಿಕೆ ಹಾಕಿಸಿಕೊಳ್ಳಿ ಎಂದು ಎಲ್ಲರಲ್ಲೂ ಮನವಿ ಮಾಡಿದ್ದಾರೆ ಎಂದು ಪ್ರಧಾನಿ ಹೇಳಿದರು.
दुनिया के उन चुनिंदा लाइट हाउस में से ಭಾರತೀಯ एक है। ಕ್ರಿಕೆಟರ್ ಮಿತಾಲಿ ರಾಜ್ ಅವರ ಹೊಸ ದಾಖಲೆ. ಮಿತಾಲಿ ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 10,000 ರನ್ ಗಳಿಸಿದ ಪ್ರಥಮ ಭಾರತೀಯ ಮಹಿಳಾ ಕ್ರಿಕೆಟರ್ ಆಗಿ ಹೊರಹೊಮ್ಮಿದ್ದಾರೆ. ಅವರ ಈ ಸಾಧನೆಗೆ ಅನಂತ ಅಭಿನಂದನೆಗಳು ಎಂದು ಪ್ರಧಾನಿ ತಿಳಿಸಿದ್ದಾರೆ. बिजली के लिए सोलर पैनल भी लगे हैं। किसानों ಕೆಲ की ದಿನಗಳ इस ಹಿಂದೆ मेहनत ನಡೆದ का ಮ್ಯಾರಿಟೈಮ್ परिणाम ಇಂಡಿಯಾ है ಶೃಂಗಸಭೆಯಲ್ಲಿ कि ನಡೆದ देश ಲೈಟ್ में ಹೌಸ್ शहद ಕಾಂಪ್ಲೆಕ್ಸ್ಗಳ का उत्पादन ಸುತ್ತಮುತ್ತ ಪ್ರವಾಸಿ लगातार ಸೌಲಭ್ಯಗಳನ್ನು बढ़ रहा है ಅಭಿವೃದ್ಧಿಪಡಿಸುವ और ಕುರಿತು सालाना ಪ್ರಸ್ತಾಪಿಸಿದ್ದೆ. करीब ನನ್ನ ಮನವಿಯನ್ನು सवा ಗುರುಪ್ರಸಾದ್ लाख ಎಂಬುವರು टन ಬಹಳ पहुंचा है। ಆಸಕ್ತಿಯಿಂದ इसमें ಮುಂದೆ ಕೊಂಡೊಯ್ಯುತ್ತಿದ್ದಾರೆ. बड़ी मात्रा में ತಮಿಳುನಾಡಿನ शहद 2 ಲೈಟ್ ಹೌಸ್ಗಳಾದ देशों ಚೆನ್ನೈ में ಲೈಟ್ ಹೌಸ್ निर्यात भी ಮತ್ತು हो रहा है। ಮಹಾಬಲಿಪುರಂ ಲೈಟ್ ಹೌಸ್ಗೆ ಸಂಬಂಧಿಸಿದ हनी ಆಸಕ್ತಿಕರ फार्मिंग ವಿಷಯಗಳನ್ನು ಹಂಚಿಕೊಂಡಿದ್ದಾರೆ केवल ಎಂದರು. शहद से ही आय नहीं होती, बल्कि ಹೊಸತನ, ಆಧುನಿಕತೆ ಎನ್ನುವುದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನಿವಾರ್ಯವಾಗಿದೆ. ಇಲ್ಲದಿದ್ದರೆ ಅದು ಕೆಲವೊಮ್ಮೆ ನಮಗೆ ಹೊರೆಯಾಗಿ ಪರಿಣಮಿಸುತ್ತದೆ. ಕೃಷಿ ಕ್ಷೇತ್ರದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಸಲುವಾಗಿ, ರೈತರ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಹೊಸ ಆಯ್ಕೆಗಳು, ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳುವುದು ಕೂಡ ಅಷ್ಟೇ ಅಗತ್ಯವಾಗಿದೆ. ಶ್ವೇತ ಕ್ರಾಂತಿಯ ರೂಪದಲ್ಲಿ ದೇಶಕ್ಕೆ ಇದರ ಅನುಭವವಾಗಿದೆ ಎಂದರು. स्पैरो यानी ಜೇನು ಸಾಕಾಣಿಕೆ ದೇಶದಲ್ಲಿ ಜೇನು ಕ್ರಾಂತಿ ಅಥವಾ ಸಿಹಿ ಕ್ರಾಂತಿ ಆಧಾರಿತವಾಗಿದೆ. ಪಶ್ಚಿಮ ಬಂಗಾಳದ ಸುಂದರ್ ಬನ್ಸ್ ಪ್ರದೇಶಗಳ ನೈಸರ್ಗಿಕ ಸಾವಯವ ಜೇನುತುಪ್ಪವನ್ನು ದೇಶ ವಿದೇಶಗಳಲ್ಲಿ ಜನರು ಇಷ್ಟಪಡುತ್ತಾರೆ. ಇಂತಹದೇ ಒಂದು ವ್ಯಕ್ತಿಗತ ಅನುಭವದ ಉದಾಹರಣೆ ನನಗೆ ಗುಜರಾತ್ನಲ್ಲಿ ದೊರೆತಿದೆ ಎಂದು ತಿಳಿಸಿದರು. रहती थी, लेकिन अब लोग ಕೆಲವೇ गोरिया ದಿನಗಳ को ಹಿಂದೆ कहकर याद ವಿಶ್ವ करते ಗುಬ್ಬಚ್ಚಿ हैं ದಿನ कि ಆಚರಿಸಲಾಯಿತು. पिछली बार ಗುಬ್ಬಚ್ಚಿ ಎಂದರೆ वर्षों पहले ಚಕಲಿ ಎಂದು, ಕೆಲವೆಡೆ ಇದನ್ನು ಚಿಮನಿ ಎಂದು, ಮತ್ತೆ ಕೆಲವೆಡೆ ಇದನ್ನು ಫಾಂಚಿರಿಕಾ ಎಂದು ಕರೆಯುತ್ತಾರೆ. ಈ ಹಿಂದೆ ಗುಬ್ಬಚ್ಚಿಗಳು ನಮ್ಮ ಮನೆಗಳ ಗೋಡೆಗಳ ಮೇಲೆ ಕುಳಿತು ಸುತ್ತಮುತ್ತಲಿನ ಗಿಡ ಮರಗಳ ಮೇಲೆ ಚಿಲಿಪಿಲಿ ಸದ್ದು ಮಾಡುತ್ತಿದ್ದವು. ಆದರೆ ಈಗ ಜನರು ಗುಬ್ಬಚ್ಚಿಯನ್ನು ನೋಡಿ ವರ್ಷಗಳೇ ಕಳೆದಿವೆ ಎಂದು ನೆನಪಿಸಿಕೊಳ್ಳುತ್ತಾರೆ. ಇಂದು ನಾವು ಆ ಗುಬ್ಬಚ್ಚಿಗಳನ್ನು ಸಂರಕ್ಷಿಸಲು ಪ್ರಯತ್ನ ಮಾಡಬೇಕಾಗಿದೆ ಎಂದು ಪ್ರಧಾನಿ ಮನವಿ ಮಾಡಿದ್ದಾರೆ. कितने ही पेड़ लगवा चुके हैं। ನಾವು ಸಮಾಜದ ಜೊತೆ ಗುರುತಿಸಿಕೊಂಡಲ್ಲಿ ಫಲಿತಾಂಶ ಬಹಳ ಉತ್ತಮವಾಗಿರುತ್ತದೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ಮಾರಿಮುತ್ತು ಯೋಗನಾಥನ್ ಎಂಬುವರು ಬಸ್ಸಿನಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ ಜೊತೆಗೆ ಒಂದು ಸಸ್ಯವನ್ನು ಸಹ ಉಚಿತವಾಗಿ ನೀಡುತ್ತಾರೆ. ಈ ರೀತಿಯಾಗಿ ಯೋಗನಾಥ್ ಅವರು ಅದೆಷ್ಟೋ ಮರಗಳನ್ನು ನಡೆಸಿದ್ದಾರೋ ಲೆಕ್ಕವೇ ಇಲ್ಲ. ಯೋಗನಾಥನ್ ಅವರು ತಮ್ಮ ವೇತನದ ಹೆಚ್ಚಿನ ಭಾಗವನ್ನು ಈ ಕಾರ್ಯಕ್ಕಾಗಿ ವೆಚ್ಚ ಮಾಡುತ್ತಿದ್ದಾರೆ. ಅವರ ಕಾರ್ಯ ಸ್ಫೂರ್ತಿದಾಯಕ, ಅಭಿನಂದನೀಯ ಎಂದು ಪ್ರಧಾನಿ ಹೇಳಿದ್ದಾರೆ. ಕಸದಿಂದ ರಸ ತಯಾರಿಸುವ ಬಗ್ಗೆ ನೋಡಿದ್ದೇವೆ. ಕೇರಳದ ಕೊಚ್ಚಿಯ ಸೆಂಟ್ ತೆರೇಸಾ ಕಾಲೇಜಿನ ವಿದ್ಯಾರ್ಥಿಗಳು ಮರುಬಳಕೆ ಮಾಡಬಹುದಾದ ಆಟಿಕೆಗಳನ್ನು ತಯಾರಿಸುತ್ತಿದ್ದಾರೆ. ಸೃಜನಶೀಲ ರೀತಿಯಲ್ಲಿ ಈ ವಿದ್ಯಾರ್ಥಿಗಳು ಆಟಿಕೆಗಳನ್ನು ತಯಾರಿಸಲು ಹಳೆಯ ಬಟ್ಟೆಗಳು, ವ್ಯರ್ಥವಾಗಿ ಎಸೆದ ಮರದ ತುಂಡುಗಳು, ಚೀಲಗಳು ಮತ್ತು ಪೆಟ್ಟಿಗೆಗಳನ್ನು ಬಳಸಿ ಆಟಿಕೆಗಳನ್ನು ತಯಾರಿಸುತ್ತಿದ್ದಾರೆ ಎಂದು ಪ್ರಧಾನಿ ಮೋದಿ ವಿವರಿಸಿದ್ದಾರೆ. बहुत ही क्रिएटिव तरीके से ये स्टूडेंट्स पुराने कपड़ों, फेंके गए लकड़ी के टुकड़ों, बैग और बॉक्सेस का इस्तेमाल खिलौने बनाने में कर रहे हैं. कोई विद्यार्थी पजल बना रहा है, तो कोई कार और ट्रेन बना रहा है. यहाँ इस बात का विशेष ध्यान दिया जाता है कि खिलौने सेफ होने के साथ साथ चाइल्ड फ्रेंडली भी हो. और इस पूरे प्रयास की एक अच्छी बात ये भी है कि ये खिलौने आंगनवाड़ी बच्चों को खेलने के लिए दिए जाते हैं. एकता से भरी हमारी संस्कृति में किसी ಹೋಳಿ भी ಹಬ್ಬವನ್ನು शुरुआत ವಸಂತೋತ್ಸವದ ರೂಪದಲ್ಲಿ ಆಚರಿಸುವುದು ಸಂಪ್ರದಾಯವಾಗಿದೆ. ಬಣ್ಣಗಳಿಂದ ಹೋಳಿ ಆಚರಿಸುವ ಸಮಯದಲ್ಲಿ ವಸಂತ ಕೂಡ 4 ದಿಕ್ಕಿನಲ್ಲಿ ಹೊಸ ಬಣ್ಣ ತುಂಬುತ್ತಿರುತ್ತಾನೆ. ಈ ಸಮಯದಲ್ಲಿ ಹೂವುಗಳು ಅರಳಿಲು ಪ್ರಾರಂಭಿಸುತ್ತವೆ ಮತ್ತು ಪ್ರಕೃತಿ ಚಿಗುರಿ ನಿಲ್ಲುತ್ತದೆ. ಶೀಘ್ರದಲ್ಲೇ ದೇಶದ ವಿವಿಧ ಭಾಗಗಳಲ್ಲಿ ಹೊಸ ವರ್ಷವನ್ನು ಕೂಡ ಆಚರಿಸಲಾಗುವುದು. ಅದು ಯುಗಾದಿ ಅಥವಾ ಪುತುಂಡು ಆಗಿರಲಿ, ಗುಡಿ ಪಡ್ವಾ ಅಥವಾ ಬಿಹು, ಬೈಸಾಖಿ ಆಗಿರಲಿ, ಇಡೀ ದೇಶ ಉತ್ಸಾಹ ಮತ್ತು ಉಲ್ಲಾಸದೊಂದಿಗೆ ಹೊಸ ನಿರೀಕ್ಷೆಗಳ ಬಣ್ಣದಲ್ಲಿ ಮಿಂದಿರುತ್ತಂತೆ ಕಾಣುತ್ತದೆ ಎಂದು ಹೇಳಿದ್ದಾರೆ. अलग अलग क्षेत्रों में जल्द ही नया साल भी मनाया जाएगा. चाहे उगादी हो या पुथंडू, गुड़ी पड़वा हो या बिहू, नवरे हो या पोइला, या फिर बोईशाख हो या बैसाखी, पूरा देश उमंग, उत्साह और नई उम्मीदों के रंग में सराबोर दिखेगा. Only this holy and auspicious occasion, I greet not only ಏಪ್ರಿಲ್ 4ರಂದು ದೇಶವು ಈಸ್ಟರ್ ಹಬ್ಬವನ್ನು ಆಚರಿಸಲಿದೆ. ಈಸ್ಟರ್ ಹಬ್ಬವನ್ನು ಯೇಸು ಕ್ರಿಸ್ತನ ಪುನರುತ್ಥಾನದ ದಿನವಾಗಿ ಆಚರಿಸಲಾಗುತ್ತದೆ. ಸಾಂಕೇತಿಕವಾಗಿ ಈಸ್ಟರ್ ಜೀವನದ ಹೊಸ ಆರಂಭದೊಂದಿಗೆ ಜೋಡಣೆಯಾಗಿದೆ. ಈಸ್ಟರ್ ಹಬ್ಬ ಆಶಯಗಳ ಪುನರುತ್ಥಾನವನ್ನು ಸಂಕೇತಿಸುತ್ತದೆ ಎಂದು ಪ್ರಧಾನಿ ನುಡಿದಿದ್ದಾರೆ. एक और पर्व आने वाला है जो हमारे संवैधानिक अधिकारों और कर्तव्यों की याद दिलाता है. वो है
14 अप्रैल डॉक्टर बाबा साहब आम्बेडकर की ಏಪ್ರಿಲ್ जन्म जयंती। 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಈ ಬಾರಿ ಅಮೃತ ಮಹೋತ್ಸವದಲ್ಲಿ ಈ ಸಂದರ್ಭದಲ್ಲಿ ಇದು ಇನ್ನಷ್ಟು ವಿಶೇಷವಾಗಿದೆ. ಬಾಬಾ ಸಾಹೇಬರ ಈ ಜನ್ಮ ದಿನಾಚರಣೆಯನ್ನು ನಾವು ಸ್ಮರಣೀಯವಾಗಿಸುತ್ತೇವೆ ಎಂದು ಪ್ರಧಾನಿ ಹೇಳಿದ್ದಾರೆ. श्रद्धांजलि देंगे। इसी विश्वास के साथ आप सभी को पर्व त्योहारों की एक बार फिर शुभकामनाएं हैं। आप सब खुश रहिए, स्वस्थ रहिए और खूब उल्लास मनाइए। इसी कामना के साथ फिर से याद कराता हूं, दवाई भी कड़ाई भी। बहुत बहुत धन्यवाद। 2 ದಿನಗಳ ಯಶಸ್ವಿ ಬಾಂಗ್ಲಾದೇಶದ ಪ್ರವಾಸವನ್ನು ಪೂರ್ಣಗೊಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ದೆಹಲಿಗೆ ವಾಪಸ್ಸಾದರು. ಅವರು ತಮ್ಮ ಟ್ವೀಟ್ನಲ್ಲಿ ತಮ್ಮ ಬಾಂಗ್ಲಾದೇಶದ ಭೇಟಿ ವೇಳೆ ಪ್ರೀತಿ ಹಾಗೂ ಮಮತೆಯನ್ನು ತೋರಿದ ಬಾಂಗ್ಲಾದ ಎಲ್ಲ ಪ್ರಜೆಗಳಿಗೂ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಪ್ರಧಾನಿ ಶೇಖ್ ಹಸೀನಾ ಮತ್ತು ಬಾಂಗ್ಲಾದೇಶದ ಸರ್ಕಾರ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಕೃತಜ್ಞತೆಗಳು. ತಮ್ಮ ಈ ಭೇಟಿಯಿಂದಾಗಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ಬಾಂಗ್ಲಾ ನಡುವೆ ಮಿಥಾಲಿ ಎಕ್ಸ್‌ಪ್ರೆಸ್ ನೂತನ ರೈಲು ಸೇವೆ ಪುನರ್ಸ್ಥಾಪನೆ ಸೇರಿ 5 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ಹೇಳಿದ್ದಾರೆ. ಭಾರತ ಬಾಂಗ್ಲಾದೇಶ ಒಡಂಬಡಿಕೆಗಳ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ವಿವರಿಸಿದ ಅವರು, ಪ್ರಕೃತಿ ವಿಪತ್ತುಗಳನ್ನು ತಗ್ಗಿಸುವುದು ಮತ್ತು ಅದರಿಂದಾಗುವ ಪರಿಣಾಮಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಪರಸ್ಪರ ಒಪ್ಪಂದವೇರ್ಪಟ್ಟಿದೆ ಎಂದು ತಿಳಿಸಿದರು. ಉಭಯ ದೇಶಗಳ ಕೆಡೆಟ್ ಕೋರ್ಗಳ ನಡುವೆ ಹಾಗೂ ಭಾರತದಿಂದ ಬಾಂಗ್ಲಾಕ್ಕೆ ಮಾಹಿತಿ ತಂತ್ರಜ್ಞಾನ ಉಪಕರಣ, ಪೂರಕವಾದ ಪುಸ್ತಕಗಳ ಪೂರೈಕೆ, ಬಾಂಗ್ಲಾದೇಶ ಭಾರತ ಡಿಜಿಟಲ್ ಸೇವೆ ಮತ್ತು ಉದ್ಯೋಗ ಆಧಾರಿತ ತರಬೇತಿ ಕೇಂದ್ರ ಸ್ಥಾಪನೆ, ಬಾಂಗ್ಲಾದ ರಾಜಶಾಹಿಯಲ್ಲಿ ಕ್ರೀಡಾ ಸೌಲಭ್ಯಗಳ ಸ್ಥಾಪನೆ ಹಾಗೂ ವ್ಯಾಪಾರ ಸುಧಾರಣಾ ಕ್ರಮಗಳ ಕುರಿತು ಒಡಂಬಡಿಕೆ ಮಾಡಿಕೊಳ್ಳಲಾಯಿತು ಎಂದು ಶ್ರಿಂಗ್ಲಾ ತಿಳಿಸಿದ್ದಾರೆ. ಭಾರತ ಬಾಂಗ್ಲಾದೇಶವನ್ನು ಅಧಿಕೃತವಾಗಿ ಗುರುತಿಸಿರುವ ಡಿಸೆಂಬರ್ 6 ಮೈತ್ರಿ ದಿವಸವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ನಾಗರಿಕ ಅಣುಶಕ್ತಿ ಸಹಕಾರ ಒಪ್ಪಂದಕ್ಕೂ ಸಹಿ ಮಾಡಲಾಗಿದ್ದು, $1 ಬಿಲಿಯನ್ ವೆಚ್ಚದಲ್ಲಿ ಬಾಂಗ್ಲಾದ ರೂಪುರ್ ಅಣುಶಕ್ತಿ ಘಟಕವನ್ನು ಭಾರತೀಯ ಕಂಪನಿಗಳು ಅಭಿವೃದ್ಧಿಪಡಿಸಲಿವೆ. ವೈಮಾನಿಕ ಕ್ಷೇತ್ರದಲ್ಲಿ ತಮ್ಮ ಸಹಕಾರವನ್ನು ಮುಂದುವರಿಸಲು ಉಭಯ ರಾಷ್ಟ್ರಗಳು ಸಮ್ಮತಿಸಿವೆ ಹೇಳಿದರು. After the meeting with Prime Minister Sheikh Hasina, the Prime Minister also called on His Excellency Mr. Abdul Hamid, President of the People's Republic of Bangladesh. They had a very cordial conversation. Prime Minister thanked him for his consistent support and guidance in the furtherance of India-Bangladesh ties. So, as you can see, it's been an extensive program. It was the Prime Minister's first visit overseas since the outbreak of the COVID pandemic. I think he has not travelled for a year and a half outside India, and this is reflective of the highest importance we attach to Bangladesh in accordance with our neighbourhood first and Act East policies. In terms of development cooperation, a quick snapshot I want to give you. Prime Minister Modi congratulated Bangladesh on its upcoming graduation from LDC status. He affirmed that a strong, stable, prosperous Bangladesh is a role model for the entire South Asian region. ಬಣ್ಣದ ಹಬ್ಬ ಹೋಳಿಯನ್ನು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಕೋವಿಡ್-19 ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ನಿರ್ಬಂಧಗಳ ನಡುವೆಯೇ ಹಬ್ಬದ ಆಚರಣೆ ಮುಂದುವರಿಯಲಿದ್ದು, ಸಿಹಿ ವಿನಿಮಯ ಮತ್ತು ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಹೋಳಿ ಆಚರಣೆ ಮುಂದುವರೆದಿದೆ. ಭ್ರಾತೃತ್ವದ ಸಂಕೇತವಾದ ಹಬ್ಬವನ್ನು ಅಯೋಧ್ಯೆ ಹಾಗೂ ಕೃಷ್ಣನ ಜನ್ಮಸ್ಥಳ ಮಥುರಾದಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತಿದೆ. ಸಾರ್ವಜನಿಕರು ಬಣ್ಣ ದೋಕುಳಿಗಳಲ್ಲಿ ಮಿಂದು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. होली को अलग अलग तरीकों से मनाया जाता है, लेकिन खास रौनक मथुरा और वृंदावन में देखने को मिलती है। यहाँ कहीं मार होली होती है तो कहीं फूलों की होली के नज़ारे देखने को मिलते हैं। हालांकि इस बार कोरोना महामारी के चलते कई राज्यों में सार्वजनिक स्तर पर होली कार्यक्रमों पर पाबंदी लगाई गई है, लेकिन इस मुश्किल वक्त में होली का जज्बा जरूर लोगों को उम्मीद की रोशनी दिखा रहा है। ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಈ ಸವಾಲಿನ ಸಂದರ್ಭದಲ್ಲಿ
ಕೊರೋನಾ ಹರಡುವಿಕೆ ನಿರ್ಲಕ್ಷಿಸಬೇಡಿ, ಯಾವುದೇ ಹಬ್ಬದ ಆಚರಣೆ ಕೊರೋನಾಗೆ ಹಬ್ಬವಾಗದಿರಲಿ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಈ ಬಾರಿ ಹೋಳಿ ಹಬ್ಬವನ್ನು ಕೂಡ ಸುರಕ್ಷಿತವಾಗಿ ಮನೆಯಲ್ಲೇ ಆಚರಿಸಿ, ವರ್ಣರಂಜಿತ ಮಾಸ್ಕ್ ಧರಿಸಿ, ವ್ಯಕ್ತಿಗತ ಅಂತರ ಅತ್ಯಗತ್ಯ, ಸರ್ಕಾರದ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತ್ರೆಗಳು ಮತ್ತು ಮೇಳಗಳಿಗೆ ನಿರ್ಬಂಧ ವಿಧಿಸಿದೆ. ಈ ಕುರಿತು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಮುಂಬರುವ ಧಾರ್ಮಿಕ ಹಬ್ಬಗಳಾದ ಯುಗಾದಿ, ಗುಡ್ ಫ್ರೈಡೆ ಮುಂತಾದ ಹಬ್ಬ ಜಾತ್ರೆಗಳ ಸಂದರ್ಭಗಳಲ್ಲಿ ರಾಜ್ಯದ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ, ಮೈದಾನಗಳಲ್ಲಿ, ಉದ್ಯಾನವನಗಳಲ್ಲಿ, ಮಾರುಕಟ್ಟೆ, ಧಾರ್ಮಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ನಡೆಸಬಾರದು ಎಂದು ಆದೇಶಿಸಲಾಗಿದೆ. ವಿವಿಧ ಧಾರ್ಮಿಕ ಹಬ್ಬಗಳಿಗೆ ಸಂಬಂಧಿಸಿದಂತೆ ಜಾತ್ರೆಗಳು, ಮೇಳಗಳಲ್ಲಿ ಜನ ಗುಂಪು ಸೇರುವುದನ್ನು ಸಹ ನಿಷೇಧಿಸಲಾಗಿದೆ. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ತೀವ್ರವಾಗುತ್ತಿರುವ ಹಾಗೂ ಸೋಂಕಿನಿಂದ ಮರಣ ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ 12 ರಾಜ್ಯಗಳ 46 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ನಿನ್ನೆ ಉನ್ನತ ಮಟ್ಟದ ಪರಾಮರ್ಶೆಯ ಸಭೆ ನಡೆಸಿದರು. ರಾಜ್ಯಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಸಂಸ್ಥೆ ಆಯುಕ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ತಮಿಳುನಾಡು, ಛತ್ತೀಸ್ಗಢ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ದೆಹಲಿ, ಜಮ್ಮು ಕಾಶ್ಮೀರ, ಕರ್ನಾಟಕ, ಪಂಜಾಬ್ ಹಾಗೂ ಬಿಹಾರ ರಾಜ್ಯಗಳ ಉನ್ನತ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿ.ಕೆ. ಪಾಲ್ ಉನ್ನತ ಮಟ್ಟದ ಪರಾಮರ್ಶೆಯ ಸಭೆಯಲ್ಲಿ ಉಪಸ್ಥಿತರಿದ್ದರು. 2020 ಮೇ ನಂತರ ಕಳೆದೊಂದು ವಾರದಲ್ಲಿ ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಹಾಗೂ ಸಾವಿನ ಸಂಖ್ಯೆ ತೀವ್ರಗತಿಯಲ್ಲಿ ಹೆಚ್ಚಳಗೊಂಡಿರುವುದಕ್ಕೆ ಕಳವಳ ವ್ಯಕ್ತಪಡಿಸಲಾಯಿತು. ದೇಶದ ಒಟ್ಟು ಪ್ರಕರಣಗಳ ಪೈಕಿ ಈ 46 ಜಿಲ್ಲೆಗಳಲ್ಲಿ ವರದಿಯಾಗುತ್ತಿರುವ ಸೋಂಕು ಪ್ರಮಾಣ 71%ರಷ್ಟಿದ್ದು, ಮರಣ ಪ್ರಮಾಣ 69%ರಷ್ಟಿದೆ ಎಂದು ಮಾಹಿತಿ ನೀಡಲಾಯಿತು. ಮಹಾರಾಷ್ಟ್ರದ 36 ಜಿಲ್ಲೆಗಳ ಪೈಕಿ 25 ಜಿಲ್ಲೆಗಳು ಸೋಂಕಿನಿಂದ ತೀವ್ರ ಬಾಧಿತಗೊಂಡಿದ್ದು, ಈ ಜಿಲ್ಲೆಗಳಲ್ಲಿ ದೇಶದ 59.8% ಪ್ರಕರಣಗಳು ಕಳೆದೊಂದು ವಾರದಲ್ಲಿ ವರದಿಯಾಗಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ಸೋಂಕು ಪ್ರಕರಣಗಳು ವ್ಯಾಪಿಸದಂತೆ ಪರಿಣಾಮಕಾರಿ ನಿಯಂತ್ರಣ ಸೇರಿದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಸೂಚಿಸಲಾಯಿತು. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಕೋವಿಡ್ ಸಾಂಕ್ರಾಮಿಕವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು 5 ಹಂತದ ಕಾರ್ಯತಂತ್ರವನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ರೂಪಿಸಿದೆ. RT-PCR ಪರೀಕ್ಷೆಗಳ ಹೆಚ್ಚಳ, ಪರಿಣಾಮಕಾರಿ ಐಸೋಲೇಷನ್ ಹಾಗೂ ಸೋಂಕಿತರ ಪತ್ತೆ, ಖಾಸಗಿ ಹಾಗೂ ಸರ್ಕಾರಿ ಆರೋಗ್ಯ ರಕ್ಷಣೆ, ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ, ಕೋವಿಡ್ ಸೋಂಕಿಗೆ ಸಂಬಂಧಿಸಿದಂತೆ ಜನಸಾಮಾನ್ಯರ ವರ್ತನೆಗಳಲ್ಲಿ ಸುಧಾರಣೆ ಸೇರಿದಂತೆ 5 ಕಾರ್ಯತಂತ್ರಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ನೀಡಿದೆ. ದೇಶಾದ್ಯಂತ ಈವರೆಗೆ 5.94 ಕೋಟಿ ಫಲಾನುಭವಿಗಳಿಗೆ ಕೋವಿಡ್-19 ಲಸಿಕೆ ಹಾಕಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 62,714 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ 28,739 ಮಂದಿ ಗುಣಮುಖರಾಗಿದ್ದು, 312 ಮಂದಿ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,19,71,624ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈವರೆಗೆ 1,13,23,762 ಮಂದಿ ಗುಣಮುಖರಾಗುವುದೊಂದಿಗೆ ಚೇತರಿಕೆ ಪ್ರಮಾಣ 94.59ಕ್ಕೆ ಏರಿಕೆಯಾಗಿದೆ. ಒಟ್ಟು 4,86,310 ಸಕ್ರಿಯ ಪ್ರಕರಣಗಳಿದ್ದು 4.06%ರಷ್ಟಿದೆ. ಇದುವರೆಗೆ 1,61,552 ಮಂದಿ ಮೃತಪಟ್ಟಿದ್ದು, ಈ ಪ್ರಮಾಣ 1.35ರಷ್ಟಿದೆ. ದೇಶಾದ್ಯಂತ ಈವರೆಗೆ 6,02,69,782 ಮಂದಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದಲ್ಲಿ ನಡೆಯುತ್ತಿರುವ ಕೋವಿಡ್-19 ಲಸಿಕಾ ಅಭಿಯಾನದಲ್ಲಿ ಈವರೆಗೆ ಸುಮಾರು 6 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ಹಾಕುವ ಮೂಲಕ ಭಾರತ ಮಹತ್ವದ ಮೈಲುಗಲ್ಲು ಸ್ಥಾಪಿಸಿದೆ. ವಿಶ್ವದ ಅತಿ ದೊಡ್ಡ ಲಸಿಕಾ ಅಭಿಯಾನವನ್ನು ಕೈಗೊಂಡಿರುವ ಭಾರತ ನಿನ್ನೆ ಒಂದೇ ದಿನ 15 ಲಕ್ಷಕ್ಕೂ ಅಧಿಕ ಮಂದಿಗೆ ಲಸಿಕೆಯನ್ನು ಹಾಕಿದೆ.
ಕೇವಲ 71 ದಿನಗಳ ಅಲ್ಪಾವಧಿಯಲ್ಲಿ 6 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ಹಾಕುವ ಮೂಲಕ ಅತ್ಯಂತ ವೇಗವಾಗಿ ಲಸಿಕೆ ಹಾಕಿದ ರಾಷ್ಟ್ರಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ದೇಶದಲ್ಲಿ ಕಳೆದ ಜನವರಿ 16ರಿಂದ ಲಸಿಕಾ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಮೊದಲಿಗೆ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗಿತ್ತು. ಫೆಬ್ರವರಿ 2ರಿಂದ ಮುಂಚೂಣಿ ಕಾರ್ಯಕರ್ತರಿಗೆ, ಮಾರ್ಚ್ 1ರಿಂದ 65 ವರ್ಷ ಮೇಲ್ಪಟ್ಟವರಿಗೆ ಹಾಗೂ 45 ವರ್ಷ ಮೇಲ್ಪಟ್ಟ ಅನಾರೋಗ್ಯ ಪೀಡಿತರಿಗೆ ಲಸಿಕೆ ಹಾಕಲಾಗುತ್ತಿದೆ. ಕೇಂದ್ರ ಸರ್ಕಾರದ ಪೋಷಣ್ ಅಭಿಯಾನದಡಿ ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಪೌಷ್ಟಿಕತೆ ನಿವಾರಣೆ ಕುರಿತು ಜಾಗೃತಿ ಕಾರ್ಯಕ್ರಮ ನಿನ್ನೆ ಆಯೋಜಿಸಲಾಗಿತ್ತು. ಅಪೌಷ್ಟಿಕತೆ ನಿವಾರಿಸುವ ನಿಟ್ಟಿನಲ್ಲಿ ಜನರಲ್ಲಿ ಹೇಗೆ ಜಾಗೃತಿ ಮೂಡಿಸಬೇಕು ಎಂಬುದನ್ನು ಕುರಿತು ಅಂಗನವಾಡಿ ಹಾಗೂ ವಿವಿಧ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತೆಯರಿಗೆ ತರಬೇತಿ ನೀಡಲಾಯಿತು. ಈ ಕಾರ್ಯಕ್ರಮದ ಡಿಡಿ ನ್ಯೂಸ್ನೊಂದಿಗೆ ಆಯುಷ್ ಇಲಾಖೆಯ ಉಪನಿರ್ದೇಶಕಿ ಡಾಕ್ಟರ್ ಸೀತಾಲಕ್ಷ್ಮಿ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ಒದಗಿಸುವ ಕುರಿತು ಅರಿವು ಮೂಡಿಸುವ ಕಾರ್ಯನಿರ್ವಹಿಸುತ್ತಿದ್ದೇವೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದು ಆಯುಷ್ ಇಲಾಖೆಯ ಮುಖ್ಯ ಉದ್ದೇಶವಾಗಿದ್ದು ಸಾರ್ವಜನಿಕರು ಜಾಗೃತರಾಗಬೇಕು ಎಂದರು. ಏನು ಪೌಷ್ಟಿಕಾಂಶವುಳ್ಳಂಥ ಆಹಾರ ಪದಾರ್ಥಗಳನ್ನು ತಯಾರಿಸಿ ಅದನ್ನು ಮಕ್ಕಳಿಗೆ ನೀಡಿ ಅವರ ಆರೋಗ್ಯನ ಉತ್ತಮಪಡಿಸುವಂಥದ್ದಕ್ಕೆ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇದಕ್ಕೆ ವೈದ್ಯಾಧಿಕಾರಿಗಳು ಮಕ್ಕಳಲ್ಲಿ ಗ್ರೇಡ್ 4, ಗ್ರೇಡ್ 3 ಅಥವಾ ಗ್ರೇಡ್ 2 ಮಕ್ಕಳಲ್ಲಿ ಏನು ಅವರವ್ರಿಗೆ ಆ ಗ್ರೇಡನ್ನು ಉಳ್ಳಂಥ ಮಕ್ಕಳಿಗೆ ಒಂದು ಆಹಾರವನ್ನು ತಯಾರಿಸಿ ಆ ಮಕ್ಕಳಿಗೆ ಅದನ್ನು ರುಚಿಯಾಗಿ ಹಾಗೂ ಮಕ್ಕಳಿಗೆ ಅದನ್ನು ಶುಚಿಯಾಗಿ ನೀಡೋದ್ರಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗತ್ತೆ. ಒಂದು ಅರಿವು ಕಾರ್ಯಕ್ರಮವನ್ನು ನಮ್ಮ ಅಂಗನವಾಡಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಕೆ ಪದ್ಮ ಅಂಗನವಾಡಿ ಹಾಗೂ ವಿವಿಧ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತೆಯರಿಗೆ ತಜ್ಞರಿಂದ ಅಪೌಷ್ಟಿಕತೆ ನಿವಾರಿಸಲು ತೆಗೆದುಕೊಳ್ಳಬೇಕಾದ ಕ್ರಮದ ಮಾಹಿತಿಯನ್ನು ನೀಡಲಾಗಿದೆ. ಮನೆಯಲ್ಲಿಯೇ ಪೌಷ್ಟಿಕ ಆಹಾರ ತಯಾರಿಸುವುದರಿಂದ ಅಪೌಷ್ಟಿಕತೆ ತಡೆಯಬಹುದಾಗಿದೆ ಎಂದರು. ತಜ್ಞರನ್ನ ನಾವು ಈ ದಿನ ಕರೆಸಿಬಿಟ್ಟು ಅಪೌಷ್ಟಿಕತೆ ಇರೋ ಮಕ್ಕಳಿಗೆ ಹೇಗೆ ನಾವು ತಡೆಗಟ್ಟೋ ಬಗ್ಗೆ, ಅಪೌಷ್ಟಿಕತೆನ ತಡೆಗಟ್ಟೋದು ಅನ್ನೋ ಒಂದು ಕಿವಿ ಮಾತು, ಮನೆ ಮದ್ದುಗಳನ್ನ ಬಳಸಿ, ಸಾಮಾನ್ಯವಾಗಿ ನಾವು ಔಷಧಿ ಟಾನಿಕ್ಸು ಇದನ್ನೆಲ್ಲ ಕೊಟ್ಬಿಡ್ತೀವಿ ಮಕ್ಕಳಿಗೆ. ಅದರ ಬದಲಾಗಿ ನಮ್ಮ ಮನೆಗಳಲ್ಲೇ ತಯಾರಿಸಬಹುದಾದಂತಹ ಆಹಾರವನ್ನು ಯಾವ ರೀತಿಯಲ್ಲಿ ತಯಾರಿಸಿ ಕೊಡಬೇಕು ಅನ್ನೋದು ನಮ್ಮ ತಾಯಂದರಿಗೆ ತಿಳಿಸ್ಕೊಡ್ಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಸರ್ ಸಿ ವಿ ರಾಮನ್ ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ತಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಂಡಿತ್ತು. ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಪ್ರೊಫೆಸರ್ MRN ಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅಧ್ಯಕ್ಷ ಗಿರೀಶ್ ಕಡ್ಲೇವಾಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನ ಚಂದನ ವಾಹಿನಿಯ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು 3 ದಿನ ಸ್ಪರ್ಧೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಸಣ್ಣ ಘಟನೆ, ಒಬ್ಬ ಮನುಷ್ಯರಿಗೆ ಒಂದು ಸ್ವಲ್ಪ ಜ್ವರ ಬಂತು 2 ದಿವಸ. 1 ವರ್ಷದ ಒಳಗೆ ವಿಜ್ಞಾನಿ ಪ್ರೊಫೆಸರ್ MRN ಮೂರ್ತಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ವಿಷಯಗಳನ್ನು ತಿಳಿಸಿ ಉತ್ತೇಜಿಸಿದರು. ನಮ್ಮ ಇಂಡಿಯಾದ 130 ಕೋಟಿ ಜನರಲ್ಲಿ 2 ಕೋಟಿ ಜನ ಕಾಯಿಲೆ ಬಂದುಬಿಟ್ಟಿದೆ. ಬಟರ್ಫ್ಲೈ ಎಫೆಕ್ಟ್ ಅಲ್ಲಿರೋದು ನೋಡಿ, ಚಿಟ್ಟೆ ರೆಕ್ಕೆ ಬಾರಿಸಿದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಭೂಕಂಪ ಆಗುತ್ತೆ. ವುಹಾನ್ನಲ್ಲಿ ಒಬ್ಬ ಪ್ಯಾಂಗೋಲಿನ್ ತಿಂದಿದ್ದು 200 ಕೋಟಿ ಜನ ಒದ್ದಾಡಿದ್ದಾರೆ, ಎಷ್ಟೋ ಜನ ಸತ್ತೋಗಿದ್ದಾರೆ. TG ಕೃಷ್ಣಮೂರ್ತಿ ರಾಜ ಅರಸು 11 ವರ್ಷಗಳಿಂದ ಈ ರಸಪ್ರಶ್ನೆ ಸ್ಪರ್ಧೆ ನಡೆಸುತ್ತಿದ್ದು ಕಾರ್ಯಕ್ರಮದಿಂದ ಪ್ರಭಾವಿತರಾಗಿ ಸಾಕಷ್ಟು ಸಂಗತಿಗಳನ್ನು ಅರಿತುಕೊಳ್ಳಲು ಸಾಧ್ಯವಾಗಿದೆ ಎಂದರು. ಈ ರಸಪ್ರಶ್ನೆ ಅನ್ನೋದು ಕಲಿಕೆ ಆಗಲಿಕ್ಕೆ ಒಂದು ವಿನೂತನವಾದ ವಿಧಾನ ಅಂತ ನಾವು ಅಂದ್ಕೊಂಡಿದ್ವಿ. ವಿನೂತನವಾದ ವಿಧಾನ ಏನಲ್ಲ, ಬಹಳ ಪುರಾತನ ಕಾಲದಿಂದಲೂ ಕಲಿಕೆಗೆ ಬಳಸ್ತಾ ಇರ್ತಕ್ಕಂಥ ಒಂದು ಮೆಥಡ್. ಅದರಲ್ಲಿ ರಸಪ್ರಶ್ನೆ ಕೂಡ ಕಲಿಕೆಯನ್ನು ಉಂಟು ಮಾಡ್ತಕ್ಕಂಥ ಮೆಥಡ್. ಅದರಲ್ಲಿ ಬಹಳ ಪ್ರಭಾವಶಾಲಿಯಾಗಿ ರಸಪ್ರಶ್ನೆ ಕಲಿಕೆಯನ್ನು ಉಂಟು ಮಾಡ್ತಕ್ಕಂಥ ಮೆಥಡ್. ಕಾರ್ಯದರ್ಶಿ ಕೃಷ್ಣೇಗೌಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿರುವುದು ಸಂತಸದ ಸಂಗತಿ ಎಂದರು. ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸದೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮದ ಪ್ರಯೋಜನವನ್ನ ಎಲ್ಲರೂ ಕೂಡ ಪಡಿಬೇಕು. ಭಯ ಇರಬೇಕಾ? ಭಯವೇ ಭೂತ. ವೈರಸ್ಸು, ರೋಗ ಇವತ್ತು ಎಲ್ಲ ಕಡೆ. ಗಿರೀಶ್ ಕಡ್ಲೇವಾಡ ರಸಪ್ರಶ್ನೆ ಮಾದರಿಯ ಪ್ರಶ್ನೆಗಳನ್ನು ಎದುರಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಒಂದೇ ಕಡೆ ಇರೋಕೆ ಆಗೋದಿಲ್ಲ.
ಎಚ್ಚರಿಕೆಯಿಂದ ಇರಬೇಕನ್ನೋದನ್ನು ನಾವು ರೂಢಿ ಮಾಡ್ಕೋಬೇಕಾಗಿದೆ. ವಾರ್ಷಿಕ ಅಮರನಾಥ ಯಾತ್ರೆಗೆ ಬರುವ ಏಪ್ರಿಲ್ 1ರಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ. ದಕ್ಷಿಣ ಕಾಶ್ಮೀರದಲ್ಲಿರುವ ಅಮರನಾಥ ಗುಹೆ 3880 ಮೀಟರ್ ಎತ್ತರದಲ್ಲಿದ್ದು, ವಾರ್ಷಿಕ ದೇವಾಲಯಕ್ಕೆ ಭೇಟಿ ನೀಡಲು ಮೊದಲೇ ಯಾತ್ರಾರ್ಥಿಗಳು ನೋಂದಾಯಿಸಬೇಕಿದೆ. ಜೂನ್ 28ರಿಂದ ಪಹಲ್ಗಾಂವ್ ಮತ್ತು ಬಲ್ತಾಲ್ ಈ ಎರಡೂ ಮಾರ್ಗಗಳ ಮೂಲಕ ಆ ಗುಹೆಯನ್ನು ಒಟ್ಟು 56 ದಿನಗಳ ಕಾಲ ಯಾತ್ರೆಯ ಮೂಲಕ ಕ್ರಮಿಸಬೇಕಾಗುತ್ತದೆ. ಅಮರನಾಥ ದೇವಾಲಯ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿತೀಶ್ವರ್ ಕುಮಾರ್ ಈ ವಿಷಯ ತಿಳಿಸಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಜಮ್ಮು ಕಾಶ್ಮೀರ ಬ್ಯಾಂಕ್ ಹಾಗೂ ಯೆಸ್ ಬ್ಯಾಂಕ್ನ 446 ಶಾಖೆಗಳಲ್ಲಿ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಹವಾಮಾನ ಕುರಿತ ನಾಯಕರ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಶ್ವದ 40 ನಾಯಕರನ್ನು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆಹ್ವಾನಿಸಿದ್ದಾರೆ. ಏಪ್ರಿಲ್ 22 ಮತ್ತು 23ರಂದು 2 ದಿನಗಳ ಶೃಂಗಸಭೆ ವರ್ಚುವಲ್ ಮಾಧ್ಯಮದ ಮೂಲಕ ನಡೆಯಲಿದ್ದು, ಸಾರ್ವಜನಿಕರ ವೀಕ್ಷಣೆಗೆ ಈ ಸಭೆಯ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಗ್ಲಾಸ್ಕೋನಲ್ಲಿ ಬರುವ ನವೆಂಬರ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕುರಿತ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಈ ಶೃಂಗಸಭೆ ಪ್ರಮುಖ ಮೈಲುಗಲ್ಲು ಆಗಲಿದೆ ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಈ ಶೃಂಗಸಭೆಗೆ ನರೇಂದ್ರ ಮೋದಿ ಅವರಲ್ಲದೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತಿತರ ನಾಯಕರನ್ನು ಆಹ್ವಾನಿಸಲಾಗಿದೆ. ಹವಾಮಾನ ಬದಲಾವಣೆಯಿಂದ ಜೀವ ಸಂಕುಲವನ್ನು ರಕ್ಷಿಸುವ ಸಾಮರ್ಥ್ಯ ವೃದ್ಧಿಗೆ ಇರುವ ಅವಕಾಶಗಳ ಕುರಿತು ಶೃಂಗಸಭೆಯಲ್ಲಿ ಚರ್ಚಿಸಲಾಗುವುದು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ವೋಲಿಯರ್ಸ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರ್ಗ್ ಮತ್ತು ವಿಷ್ಣುವರ್ಧನ್ ಅವರು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಇಂಗ್ಲೆಂಡ್ನ ಕಲುಮ್ ಹೆಮಿಂಗ್ ಮತ್ತು ಸ್ಟೀವ್ ಸ್ಟಾಲ್ವುಡ್ ಅವರ ವಿರುದ್ಧ 21-18, 21-17 ಅಂಕಗಳಿಂದ ಜಯಗಳಿಸಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿದ್ದಾರೆ. ಕೃಷ್ಣ ಪ್ರಸಾದ್ ಗರಗ್ ಮತ್ತು ವಿಷ್ಣುವರ್ಧನ್ ಅವರು ಇಂದು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಲಿದ್ದಾರೆ. ಈ ನಡುವೆ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಅಶ್ವಿನಿ ಪೊನ್ನಪ್ಪ ಮತ್ತು ಧ್ರುವ್ ಕಪಿಲಾ ಅವರು ಸೆಮಿಫೈನಲ್ಸ್ನಲ್ಲಿ ನಿಕ್ಲಾಸ್ ನೋರ್ ಮತ್ತು ಅಮಾಲಿ ಮೆಗಲುಂಡ್ ಎದುರು 21-19, 21-23, 21-7 ಅಂಕಗಳಿಂದ ಸೋಲನ್ನನುಭವಿಸಿ ಪ್ರಶಸ್ತಿ ಸುತ್ತಿನಿಂದ ನಿರ್ಗಮಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಸೈನಾ ನೆಹ್ವಾಲ್ ಸಹ ಸೆಮಿಫೈನಲ್ ಸುತ್ತಿನ ಹೋರಾಟದಲ್ಲಿ ಲೀನ್ ಕ್ರಿಸ್ಟೋಫೆಸರ್ನ್ ಎದುರು 17-21, 17-21 ಅಂಕಗಳಿಂದ ಪರಾಭವಗೊಂಡು ಪ್ರಶಸ್ತಿಯ ಆಸೆ ಕೈಬಿಟ್ಟರು. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಪುಣೆಯಲ್ಲಿಂದು 3ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲೆರಡು ಪಂದ್ಯಗಳನ್ನು ಕ್ರಮವಾಗಿ ಗೆದ್ದುಕೊಂಡಿರುವ ಭಾರತ ಮತ್ತು ಇಂಗ್ಲೆಂಡ್ ಪ್ರಸ್ತುತ ಈ ಸರಣಿಯಲ್ಲಿ 1-1ರಿಂದ ಸಮಬಲ ಸಾಧಿಸಿವೆ. ಹಾಗಾಗಿ ಇಂದಿನ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಏಕದಿನ ಸರಣಿಯಲ್ಲಿ ಪ್ರಶಸ್ತಿ ಜಯಿಸುವ ಮಹದಾಸೆಯೊಂದಿಗೆ ಉಭಯ ತಂಡಗಳ ಆಟಗಾರರು ಉತ್ತಮ ರಣತಂತ್ರದೊಂದಿಗೆ ಕಣಕ್ಕಿಳಿಯಲು ಸಿದ್ಧರಾಗಿದ್ದಾರೆ. ಪುಣೆಯಲ್ಲೇ ನಡೆದಿದ್ದ ಮೊದಲ ಪಂದ್ಯವನ್ನು ಭಾರತ 66 ರನ್ಗಳಿಂದ ಸುಲಭವಾಗಿ ಗೆದ್ದುಕೊಂಡು ಸರಣಿಯಲ್ಲಿ ಶುಭಾರಂಭ ಮಾಡಿತ್ತು. ಆದರೆ ಇದೇ ಅಂಕಣದಲ್ಲಿ ಮೊದಲನೇ ನಡೆದ 2ನೇ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿ 336 ರನ್ಗಳ ಬೃಹತ್ ಮೊತ್ತ ಪೇರಿಸಿದರೂ ಸಹ ಬೌಲರ್ಗಳ ವೈಫಲ್ಯದಿಂದಾಗಿ ಪ್ರವಾಸಿ ತಂಡದ ಎದುರು ವಿರಾಟ್ ಕೊಹ್ಲಿ ಪಡೆಗೆ 6 ವಿಕೆಟ್ಗಳ ಸೋಲು ಎದುರಾಯಿತು. ಹಾಗಾಗಿ ಚಾಂಪಿಯನ್ ಪಟ್ಟಕ್ಕಾಗಿ ನಡೆಯಲಿರುವ 3ನೇ ಏಕದಿನ ಪಂದ್ಯದಲ್ಲಿ ಭಾರತದ ಆಟಗಾರರು ಕಳೆದ ಪಂದ್ಯದಲ್ಲಿನ ತಪ್ಪುಗಳನ್ನು ತಿದ್ದಿಕೊಂಡು ಉತ್ತಮ ಹೋರಾಟಕ್ಕೆ ಅಣಿಯಾಗಬೇಕಿದೆ. ಪ್ರಿಯ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವೈವಿಧ್ಯಮಯ, ಪ್ರೇರಣಾತ್ಮಕ ಮತ್ತು ವಿಚಾರಪೂರ್ಣ ಮಾಹಿತಿ ಗುಚ್ಛ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭ ಇಂದು ಸಂಜೆ 6:30ಕ್ಕೆ ಪ್ರಸಾರವಾಗಲಿದೆ. ಸುದ್ದಿ ಸೌರಭದ ಮಾರ್ಚ್ ಸಂಚಿಕೆ ಇದೇ ಭಾನುವಾರ 28ರಂದು ಸಂಜೆ 6:30 ಈ ಸಂಚಿಕೆಯಲ್ಲಿ ವಿಶೇಷ ಚೇತನರಿಗೆ ಆಶಾಕಿರಣ, ಪುಷ್ಪಪ್ರಿಯ, 6 ಶತಮಾನಗಳ ಬಿದಿರಿ ಕಲೆಯ ಕೈಚಳಕ, ಜೀವಾಮೃತದಿಂದ ಕೃಷಿಗೆ ಜೀವ ಹಾಗೂ
ದಾಂಡೇಲಿಯ ಇಕೋ ಪಾರ್ಕ್ನ ಕಾರ್ಟೂನ್ ಪಾತ್ರಗಳು. ಸುದ್ದಿ ಸೌರಭ ಇದೇ ಮಾರ್ಚ್ 28 ಭಾನುವಾರ ಸಂಜೆ 6:30 ಮರುಪ್ರಸಾರ ಏಪ್ರಿಲ್ ತಿಂಗಳ 4ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ. ತಪ್ಪದೇ ವೀಕ್ಷಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳ ಸೃಷ್ಟಿ, ಸಾಂಪ್ರದಾಯಿಕ ಕೃಷಿಯೊಂದಿಗೆ ಆಧುನಿಕ ಆವಿಷ್ಕಾರ ಅಳವಡಿಕೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಕೋವಿಡ್-19 ಮುಂಜಾಗ್ರತೆಯೊಂದಿಗೆ ದೇಶದೆಲ್ಲೆಡೆ ಹೋಳಿ ಸಂಭ್ರಮ, ಸುರಕ್ಷಿತ ಕ್ರಮಗಳೊಂದಿಗೆ ಮನೆಯಲ್ಲೇ ಹಬ್ಬಗಳ ಆಚರಣೆಗೆ ಮುಖ್ಯಮಂತ್ರಿ ಕರೆ. ಅಮೆರಿಕ ನೇತೃತ್ವದಲ್ಲಿ ಏಪ್ರಿಲ್ 22-23ರಂದು ಹವಾಮಾನ ಕುರಿತ ಶೃಂಗಸಭೆ, ಪ್ರಧಾನಿ ಸೇರಿ ಹಲವು ಗಣ್ಯರಿಗೆ ಆಹ್ವಾನ. ಭಾರತ ಇಂಗ್ಲೆಂಡ್ ಏಕದಿನ ಕ್ರಿಕೆಟ್ ಪಂದ್ಯ, ಟಾಸ್ ಗೆದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ಸರಣಿ ಗೆಲುವಿಗಾಗಿ ಉಭಯ ತಂಡಗಳ ಸೆಣಸು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.